ತುಂಬ ಬದಲಾಗಿದೆ. ಇವಾಗ ತುಂಬ ರಿಯಲಿಸ್ಟ್ ಏನಿಲ್ಲ. ನಾನು ಬೇರೆ ಭಾಷೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಅಲ್ಲೊಬ್ಬ ಕೆಲಸಗಾರನಾಗಿ ಹೋಗಿರ್ತೀನಿ. ಇಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನಾನು ಕುಟುಂಬದ ಜೊತೆ ಕೆಲಸ ಮಾಡ್ದಾಗಿರುತ್ತೆ ನನಗೆ. ನಾವು ನಮ್ಮ ಜಾಗದಲ್ಲಿ ಕೂತ್ಕೊಂಡ್ವಿ, ಸೀನ್ ಪೇಪರ್ ಓದೇ ನಾನು ಡೈಲಾಗ್ ಹೇಳಿದೆ ಎದ್ದು ಬಂದೆ. ಈ ಕ್ಯಾರೆಕ್ಟರ್ ಬಂದು ತುಂಬ ಚಟ್ಪಟ ಕ್ಯಾರೆಕ್ಟರ್. ನನ್ನ ಕರ್ಕೊಂಡ್ಬಂದು ಒಂದು ಅವಕಾಶ ಕೊಟ್ಟರು ಅದೇ ಚಾನೆಲ್. ಒಂದು ಚಾಲೆಂಜ್ ಆಗಿ ಸ್ಟಾರ್ಟ್ ಆಗಿದ್ದು ಫೀಲಿಂಗು. ಪವನ್ ರವೀಂದ್ರ ಅವರು ಒಂದಷ್ಟು ಸೀರಿಯಲ್ಗಳಲ್ಲಿ ನಟಿಸಿ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಈಗ ಮತ್ತೆ ಸೀರಿಯಲ್ಗೆ ಕಮ್ ಬ್ಯಾಕ್ ಆಗಿದ್ದಾರೆ, ಅದು ನೀ ಇರಲು ಜೊತೆಯಲ್ಲಿ ಸೀರಿಯಲ್ ಮೂಲಕ. ಈಗ ಸದ್ಯಕ್ಕೆ ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಫೈನ್. ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಈಗ ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಸೀರಿಯಲ್ಗೆ ಕಮ್ ಬ್ಯಾಕ್ ಆಗಿದ್ದಾರೆ. ಹೆಂಗಿದೆ ಫೀಲ್ ಸರ್ ಅದು? ತುಂಬ ಚೆನ್ನಾಗಿದೆ. ನಾನು ಈ ಗ್ಯಾಪ್ಗೂ ಮುಂಚೆ ಹೋಗಬೇಕಾಗಿದ್ದಾಗ ನಮ್ಮ ಕತೆ ಆಗಲಿ, ಕನ್ನಡದಲ್ಲಿ ನಾವು ಅದನ್ನು ತೋರಿಸ್ತಿದ್ದ ರೀತಿ ತುಂಬ ಬದಲಾಗಿದೆ. ಇವಾಗ ತುಂಬ ರಿಯಲಿಸ್ಟಿಕ್ ಆಗಿ ಕತೆಗಳ ಲೈಕ್ ಆ ಪಾತ್ರ ಅಂತ ನಾವು ಹೇಳಬೇಕಾದ್ರೆ ತುಂಬ ರಿಯಲಿಸ್ಟಿಕ್ ಆಗಿ ನಮಗೆ ನೋಡಿದಾಗಲೇ ಓಕೆ, ನನ್ನ ಲೈಫಲ್ಲೂ ಈ ಥರ ಒಬ್ರು ಇದ್ದಾರೆ ಅಂತ ಅನಿಸೋ ರೀತಿಗೆ ನಮ್ಮ ಬರವಣಿಗೆ ಇದೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಗುಡ್. ನೀವು ಕನ್ನಡ ಮಾತ್ರ ಅಲ್ಲದೆ ಪರಭಾಷೆಯಲ್ಲಿ ಕೂಡ ಸೀರಿಯಲ್ಗಳಲ್ಲಿ ನಟಿಸಿದ್ದೀರಾ. ಸೊ ರೆಮ್ಯುನರೇಷನ್ ವೈಸ್ ಇರ್ಬೋದು, ಟ್ರೀಟ್ಮೆಂಟ್ ವೈಸ್ ಇರ್ಬೋದು, ಅಲ್ಲಿಗಿಂತ ಇಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ? ಏನಿಲ್ಲ, ನಾನು ಬೇರೆ ಭಾಷೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಅಲ್ಲೊಬ್ಬ ಕೆಲಸಗಾರನಾಗಿ ಹೋಗಿರ್ತೀನಿ. ಇಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನಾನು ಕುಟುಂಬದ ಜೊತೆ ಕೆಲಸ ಮಾಡ್ದಾಗಿರುತ್ತೆ ನನಗೆ. ಯಾಕಂದರೆ ಎಲ್ಲರೂ ನಮ್ಮವರೇ. ಇಲ್ಲಿ ನನಗೆ ಯಾರನ್ನೂ ಕೆಳಗಾಕಿ ಮೇಲೋಗಬೇಕು ಅಂತ ಇಲ್ಲ. ನಮ್ಮ ಅಪ್ಪ ಕ್ಯಾರೆಕ್ಟರ್ ಅಪ್ಪ ಆಗೋಗ್ತಾರೆ, ಅಮ್ಮ ಕ್ಯಾರೆಕ್ಟರ್ ಅಮ್ಮ ಆಗೋಗ್ತಾರೆ. ಡೈರೆಕ್ಟ್ರ್ ಎಲ್ರಿಗೂ ಒಂದು ಗೈಡ್ ಥರ ನಿಂತ್ಕೋತಾರೆ. ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನಾವು ಪರಭಾಷೆಯಲ್ಲಿ ನಟನೆ ಮಾಡಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಹೋದ್ವಿ, ನಾವು ನಮ್ಮ ಜಾಗದಲ್ಲಿ ಕೂತ್ಕೊಂಡ್ವಿ, ಸೀನ್ ಪೇಪರ್ ಓದೇ ನಾನು ಡೈಲಾಗ್ ಹೇಳಿದೆ ಎದ್ದು ಬಂದೆ. ಸೊ ಅದೊಂದು ಕೆಲಸನೇ 2 ಜಾಗದಲ್ಲೂ. ಬಟ್ ಟ್ರೀಟ್ಮೆಂಟ್ ವೈಸ್ ಆ ಥರ ಎಲ್ಲ ಏನೂ ಹೇಳೋಕ್ಕಾಗೋದಿಲ್ಲ. ಇದು ಎಮೋಷ್ನಲ್ ಬಾಂಡೇಜ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ದಿನದ ಶೂಟಿಂಗ್ ಕೂಡ ಆಗಿದೆ. ಹೆಂಗಿತ್ತು ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಅದೇ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದು ಫಸ್ಟ್ ದಿನ ಮಾತ್ರ ನಾನು ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ಯಾಕಂದರೆ ತುಂಬ ದಿನ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಮಾತಾಡಬೇಕಾದ್ರೆ ಮತ್ತು ತುಂಬ ಡೈಲಾಗ್ನ ಮರೆಯೋದು ಆ ಥರ ಒಂದು ಸಿಚುವೇಶನ್ ಇತ್ತು. ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಅಷ್ಟೊತ್ತಿಗೆ ಎಲ್ಲ ಸೆಟ್ ಆಗೋಯಿತು. ಎಲ್ಲರ ಜೊತೆ ನಾನು ಇವಾಗ ಹೇಗೆ ನಿಮ್ಮ ಜೊತೆ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದೀನೋ ಅದೇ ಥರನೇ ಡೈಲಾಗ್ ಡೆಲಿವರಿನೂ ನಂದಿರೋದು. ಸೊ ಈ ಕ್ಯಾರೆಕ್ಟರ್ ಬಂದು ತುಂಬ ಚಟ್ಪಟ ಕ್ಯಾರೆಕ್ಟರ್. ಟಕ 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 ಅಂತ ಒಂದು 10 ವಾಕ್ಯ ಮಾತಾಡ್ಬಿಡ್ತಾನೆ ಅವನು ಒಂದೇ ಲೈನಲ್ಲಿ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಇಟ್ ಇಸ್ ರಿಯಲಿ ಫನ್. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಂತೂ ಕೇಳೋವಾಗೇ ಇಲ್ಲ. ಎಲ್ಲ ಮಜಾ ಮಾಡ್ಕೊಂಡು ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಸೀರಿಯಲ್ ಜರ್ನಿನ ಶುರು ಮಾಡಿದ್ದು ಈ ಚಾನಲ್ ಮೂಲಕನೇ. ಈಗ ವಾಪಸ್ ಅದೇ ನಿಮ್ಮ ಮನೆ ಚಾನಲ್ ಅಂತಲೇ ಹೇಳ್ಬೋದು, ವಾಪಸ್ ಆ ಚಾನಲ್ಗೆ ಕಮ್ ಬ್ಯಾಕ್ ಆಗಿದ್ರೆ. ಸೊ ಆ ಫೀಲ್ ಹೇಗಿದೆ? ಪ್ಲಸ್ ನಿಮ್ಮ ರೆಮ್ಯುನರೇಷನ್ ವೈಸ್ ಜಾಸ್ತಿ ಆಗಿದೆಯಾ ಹೆಂಗೆ ಅಂತ? ಸೊ ಆ ಫೀಲ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಫಸ್ಟ್ ಈ ಚಾನಲಲ್ಲಿ ಸೀರಿಯಲ್ ಮಾಡಬೇಕಾದ್ರೆ 2018 19 90 ಎಪಿಸೋಡಿಗೆ ಕಾರಣಾಂತರಗಳಿಂದ ನಾನು ಸೀರಿಯಲಿಂದ ಹೊರಬಂದಿದ್ದೆ. ಆಮೇಲೆ ಮತ್ತೆ ನನ್ನ ಕರ್ಕೊಂಬಂದು ಒಂದು ಅವಕಾಶ ಕೊಟ್ಟರು ಅದೇ ಚಾನೆಲ್. ಅಮೇಝಿಂಗ್ ಫೀಲಿಂಗ್. ಯಾಕಂದರೆ ಆಗ ಅವ್ರಿಗೂ ಬೇಜಾರಿತ್ತು ನಾನು ಆ ಶೋನ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಬಟ್ ಅವರು ಅದನ್ನು ಮನಸ್ಸಲ್ಲಿ ಇಟ್ಟು ಮತ್ತೆ ನನಗೊಂದು ಅವಕಾಶ ಕೊಟ್ಟು ನನ್ನ ಕರೆಸಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಮನೆ ಚಾನಲ್ ಅಂತ ಹೇಳಿದ್ರಲ್ಲ, ಅದೊಂಥರ ಮನೆ ಥರನೇ ಅಂತಲೇ ಹೇಳ್ಬೋದು. ಚಾನಲಲ್ಲಿ ಶಿಲ್ಪಾ ಮ್ಯಾಮ್ ಇಸ್ ಲೈಕ್ ಡೆಫಿನೆಟ್ಲಿ ಗೈಡಿಂಗ್ ಫಿಗರ್. ಅವರು ನನಗೆ ಫೋನಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು, ಪವನ್, ನೀನು ರಿಯಲ್ ಲೈಫಲ್ಲಿ ನೀನು ಹೇಗೆ ಮಾತಾಡ್ತೀಯೋ ಆಟ ಆಡ್ತೀಯೋ ಅದೇ ಥರ ಒಂದು ಪಾತ್ರ ಇದೆ. ಬಟ್ ಅದಕ್ಕೆ ನೀನು ಇವಾಗ ಸೆಟ್ ಆಗ್ತೀಯೋ ಇಲ್ವೋ ನಿನ್ಗೆ ಗೊತ್ತಿಲ್ಲ. ನೀನೊಂದು ಆಡಿಷನಿಗೆ ಬಂದು ನನಗೆ ಆಡಿಷನ್ ಕ್ಲಿಪ್ ಬಂದರೆ ನಾನು ಹೇಳ್ತೀನಿ ನಿನಗೆ, ನೋಡೋಣ. ತುಂಬ ಆಸೆಗಳು ಇಟ್ಕೋಬೇಡ, ಬಟ್ ನನಗೆ ನೋಡಬೇಕು, ಅದು ಸೆಟ್ ಆದರೆ ಮಾತ್ರ. ಯಾಕಂದರೆ ಆ ಧಾರಾವಾಹಿಲಿ ಆ ಕ್ಯಾರೆಕ್ಟ್ರೇ ಆ ಧಾರಾವಾಹಿನ ನಿಲ್ಲಿಸೋದು ಅಂತ. ನಾನು ಓಕೆ ನೋಡೋಣ ಅಂತ ಆ ಥರ ಒಂದು ಚಾಲೆಂಜಾಗಿ ಸ್ಟಾರ್ಟ್ ಆಗಿದ್ದು ಫೀಲಿಂಗು ಇವಾಗ ಒಂದು ಹ್ಯಾಪಿನೆಸ್ ಕಂಟೆಂಟ್ ಫೀಲಿಂಗಿಗೆ ಚೇಂಜ್ ಆಗಿದೆ. ಆ್ಯಂಡ್ ರೆಮ್ಯುನರೇಷನ್ ಏನಿದೆ, ದುಡ್ಡು ಈ ವರ್ಷ ಇರೋ ದುಡ್ಡು ಮುಂದಿನ ವರ್ಷ ಯಾರಿಗೂ ಇರೋದಿಲ್ಲ, ಎಲ್ಲರಿಗೂ ಹೈಕ್ ಆಗ್ತಾನೇ ಇರುತ್ತೆ. ಸೊ ರೆಮ್ಯುನರೇಷನ್ ವೈಸ್ ಆಲ್ಸೋ ಒಂದು ಒಳ್ಳೆ ಹೈಕೇ ಆಗಿದೆ ನನಗೆ.